ಮಾರ್ಕೆಟಿಂಗ್ ಮಾಡ್ಯೂಲ್ಗೆ ಸ್ವಾಗತ. ಈಗ ನೀವು ತಿಳಿದುಕೊಳ್ಳುತ್ತಿರುವುದು ಬ್ಯಾಂಕ್ ಖಾತೆಗಳ ಮಾಹಿತಿ. ಲಾಗಿನ್ ಆದ ನಂತರ ಎಡಭಾಗದಲ್ಲಿ 6 ಮುಖ್ಯ ಮಾಡ್ಯೂಲ್ನ ಹೆಸರುಗಳು ತೋರಿಸುತ್ತದೆ. ಗುರುತಿಸಿದ ಅಕೌಂಟ್ಸ್ ಮೆನುವನ್ನು ಕ್ಲಿಕ್ ಮಾಡಿ. ಅಕೌಂಟ್ಸ್ ಮಾಡ್ಯೂಲ್ಗೆ ಸಂಬಂಧಿಸಿದ ಎಲ್ಲ ಮೆನುಗಳ ಹೆಸರುಗಳು ತೋರಿಸುತ್ತದೆ. ಎಡಭಾಗದಲ್ಲಿ ಕಾಣುವ ಮೆನುಗಳ ಹೆಸರಿನಲ್ಲಿ ಗುರುತಿಸಿದ ಬ್ಯಾಂಕ್ ಕ್ರಿಯೇಷನ್ ಮೆನುವನ್ನು ಕ್ಲಿಕ್ ಮಾಡಿ. ಸ್ವಲ್ಪ ನಿರೀಕ್ಷಿಸಿ. ದಾಖಲಿಸಿದ ಬ್ಯಾಂಕಿನ ಮಾಹಿತಿಗಳು ಹಾಗೂ ಹೊಸ ದಾಖಲಾತಿಗೆ ಅನುಮತಿಸುತ್ತದೆ. ಕೆಳಗೆ ಗುರುತಿಸಿದ ಹೊಸ ದಾಖಲಾತಿಯ ಹೆಸರನ್ನು ಕ್ಲಿಕ್ ಮಾಡಿ. ಬ್ಯಾಂಕ್ ಖಾತೆಯ ಮಾಹಿತಿಯನ್ನು ನೀಡಲು ಅನುಮತಿಸುತ್ತದೆ. ಮೊದಲಿಗೆ ಬ್ಯಾಂಕಿನ ಹೆಸರನ್ನು ಬರೆಯಿರಿ. ಬ್ಯಾಂಕಿನ ಹೆಸರನ್ನು ಬರೆಯಲಾಗಿದೆ. ಬ್ಯಾಂಕಿನ ಹೆಸರನ್ನು ಚಿಕ್ಕದಾಗಿ ಬರೆಯಿರಿ. ಬ್ಯಾಂಕಿನ ಹೆಸರನ್ನು ಚಿಕ್ಕದಾಗಿ ಬರೆಯಲಾಗಿದೆ. ಬ್ಯಾಂಕಿನ ವಿಳಾಸವನ್ನು ಬರೆಯಿರಿ. ಬ್ಯಾಂಕಿನ ವಿಳಾಸವನ್ನು ಬರೆಯಲಾಗಿದೆ. ಬ್ಯಾಂಕಿನ ದೂರವಾಣಿ ಸಂಖ್ಯೆಯನ್ನು ಬರೆಯಿರಿ. ಬ್ಯಾಂಕಿನ ದೂರವಾಣಿ ಸಂಖ್ಯೆಯನ್ನು ಬರೆಯಲಾಗಿದೆ. ಬ್ಯಾಂಕ್ ಖಾತೆಯ ವಿಧಾನವನ್ನು ಬರೆಯಿರಿ. ಬ್ಯಾಂಕ್ ಖಾತೆಯ ವಿಧಾನವನ್ನು ಬರೆಯಲಾಗಿದೆ. ಖಾತೆಯ ಸಂಖ್ಯೆಯನ್ನು ಬರೆಯಿರಿ. ಖಾತೆಯ ಸಂಖ್ಯೆಯನ್ನು ಬರೆಯಲಾಗಿದೆ. ಖಾತೆಯು ಯಾವ ಹೆಸರಿನಲ್ಲಿ ತೆರೆಯಲಾಗಿದೆ ಎನ್ನುವುದನ್ನು ಬರೆಯಿರಿ. ಬ್ಯಾಂಕ್ ಖಾತೆಯ ಹೆಸರನ್ನು ಬರೆಯಲಾಗಿದೆ. ಖಾತೆಯ ಉಪಗುಂಪಿನ ಹೆಸರನ್ನು ಪಟ್ಟಿಯಿಂದ ಆರಿಸಿ. ಗುರುತಿಸಿರುವ ಪಟ್ಟಿಯನ್ನು ಕ್ಲಿಕ್ ಮಾಡಿ. ಪಟ್ಟಿಯಲ್ಲಿ ಬ್ಯಾಂಕ್ ಖಾತೆಗೆ ಸಂಬಂಧಿಸಿದ ಉಪಗುಂಪಿನ ಹೆಸರುಗಳು ತೋರಿಸುತ್ತದೆ. ಬ್ಯಾಂಕ್ ಖಾತೆಯ ಗುಂಪಿನ ಹೆಸರನ್ನು ಪಟ್ಟಿಯಿಂದ ಗುರುತಿಸಿ ಅಥವಾ ಹೆಸರಿನ ಮೇಲೆ ಕ್ಲಿಕ್ ಮಾಡಿ. ಬ್ಯಾಂಕ್ ಖಾತೆಯ ಉಪಗುಂಪಿನ ಹೆಸರನ್ನು ಆರಿಸಲಾಗಿದೆ. ಖಾತೆಯ ಆರಂಭದ ಶಿಲ್ಕು ಅನ್ನು ಬರೆಯಿರಿ. ಖಾತೆಯ ಆರಂಭದ ಶಿಲ್ಕನ್ನು ಬರೆಯಲಾಗಿದೆ. ಆರಂಭ ಶಿಲ್ಕಿನ ವಿಧಾನವನ್ನು ಪಟ್ಟಿಯಿಂದ ಆರಿಸಿ. ಗುರುತಿಸಿರುವ ಪಟ್ಟಿಯನ್ನು ಕ್ಲಿಕ್ ಮಾಡಿ. ಪಟ್ಟಿಯಲ್ಲಿ ವಿಧಾನದ ಹೆಸರುಗಳು ತೋರಿಸುತ್ತದೆ. ಪಟ್ಟಿಯಿಂದ ಆರಂಭ ಶಿಲ್ಕಿನ ವಿಧಾನವನ್ನು ಗುರುತಿಸಿ ಅಥವಾ ಹೆಸರಿನ ಮೇಲೆ ಕ್ಲಿಕ್ ಮಾಡಿ. ಆರಂಭ ಶಿಲ್ಕಿನ ವಿಧಾನವನ್ನು ಪಟ್ಟಿಯಿಂದ ಆರಿಸಲಾಗಿದೆ. ಆರಂಭ ಶಿಲ್ಕಿನ ದಿನಾಂಕವು ತೋರಿಸುತ್ತದೆ. ಇದನ್ನು ಬದಲಾಯಿಸಲು ಅನುಮತಿಸುವುದಿಲ್ಲ. ಖಾತೆಯ ಕನಿಷ್ಠ ಠೇವಣಿಯನ್ನು ಬರೆಯಿರಿ. ಖಾತೆಯ ಕನಿಷ್ಠ ಠೇವಣಿಯನ್ನು ಬರೆಯಲಾಗಿದೆ. ಖಾತೆಯ ಎಲ್ಲ ಮಾಹಿತಿಯನ್ನು ದಾಖಲಿಸಿದ ನಂತರ ಕೆಳಗೆ ಗುರುತಿಸಿದ ಉಳಿಸು ಹೆಸರನ್ನು ಕ್ಲಿಕ್ ಮಾಡಿ. ಸ್ವಲ್ಪ ನಿರೀಕ್ಷಿಸಿ. ಖಾತೆಯ ಎಲ್ಲ ವಿವರಗಳು ದಾಖಲಿಸಲಾಗಿದೆ ಎನ್ನುವ ಮಾಹಿತಿಯು ತೋರಿಸುತ್ತದೆ. ಗುರುತಿಸಿದ ಓಕೆ ಹೆಸರನ್ನು ಕ್ಲಿಕ್ ಮಾಡಿ. ಮತ್ತೊಂದು ಬ್ಯಾಂಕ್ ವಿವರಗಳ ಮಾಹಿತಿಯನ್ನು ನೀಡಲು ಅನುಮತಿಸುತ್ತದೆ. ಇಲ್ಲವಾದಲ್ಲಿ ಕೆಳಗೆ ಗುರುತಿಸಿದ ಹೆಸರನ್ನು ಕ್ಲಿಕ್ ಮಾಡಿ. ದಾಖಲಿಸಿದ ಬ್ಯಾಂಕ್ ಖಾತೆಯ ವಿವರಗಳು ಈ ರೀತಿಯಲ್ಲಿ ತೋರಿಸುತ್ತದೆ.